ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಯಾವುದೀಗ ಹಾಂ ಇತಿ ಅನ್ಯಥಾ ಅನುಧೃತೆ ಉದ್ಧೃತೋದಕೇನ ತರ್ಪಣಂ ಕ್ರಿಯತೆ ಚೇತ್ ತಜ್ಜಲಮಧ್ಯೆ ತಿಲಾನ್ ಸಮಿಶ್ರಯೇತ್. ನೀರಿನ ನೀವೇನಾದರೂ ಉದ್ಧೃತೋದಕೇನ ತರ್ಪಣಂ ಕ್ರಿಯತೆ ಚೇತ್ ತಜ್ಜಲಮಧ್ಯೆ ತಿಲಾನ್ ಸಮಿಶ್ರಯೇತ್. ನದ್ಯಾದೋ ಕ್ರಿಯತೆ ಚೇತ್ ವಾಮಹಸ್ತೆ ತಿಲ ಗ್ರಾಹ್ಯ ಇತ್ಯರ್ಥಃ. ನದಿಯಾದಿಗಳಲ್ಲಿ ಹೋಗ್ಬೇಕಾದ್ರೆ ಎಡಗೈಲಿ ತೊಗೊಂಡು ಹೋಗ್ಬೋದು, ಆದರೆ ಮನೆಯಲ್ಲಿ ಮಾಡಬೇಕಾದ್ರೆ ಮಾತ್ರ ನಿನ್ನ ಹೇಳಿದಂತೆ ಈ ರೀತಿ ತರ್ಪಣ ಕೊಡಬೇಕು. ಪಾತ್ರೆ ಅದರಲ್ಲಿ ನೀರು ಹಾಕ್ಕೊಂಡು ಕೊಡಬೇಕೆ ಹೊರತು ಬರೀ ಇದರಲ್ಲಿ ಕೊಡೋಗಿಲ್ಲ. ತರ್ಪಣಾಂಜಲಿ ನಿಯಮ ವ್ಯಾಸ. ವ್ಯಾಸ ಅಂದರೆ ವ್ಯಾಸಸ್ಮೃತಿ ಅಂತ ಒಂದು ಗ್ರಂಥ, ಅದರಲ್ಲಿದೆ ಅಂತ ಅರ್ಥ. ಏಕೈಕ ಮಂಜಲಿಂ ದೇವಾ ದೌದೌತು ಸನಕಾದಯ ಅರ್ಹಂತಿ ಪಿತರ ತ್ರೀನ್ ತ್ರೀನ್ ಸ್ತ್ರೀಯಶ್ಚ ಏಕೈಕ ಮಂಜಲಿಂ ಇತಿ. ಇದರಲ್ಲಿ 95 ಫಸ್ಟೇ ಏಕೈಕ ಮಂಜಲಿಂ ದೇವಾಹ. ಈಗ ದೇವತರ್ಪಣ, ಋಷಿತರ್ಪಣ, ಆಚಾರ್ಯ ತರ್ಪಣ, ಪಿತೃತರ್ಪಣ 3 ಕೊಡಬೇಕು. ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು ಅಂತ ಪ್ರಶ್ನೆ. ಈಗ ಏಕೈಕಂ ಅಂಜಲಿಂ ದೇವಾಹ, ದೇವತೆಗಳಿಗೆ ಮಾತ್ರ ಬರೀ ತರ್ಪಯಾಮಿ ಅಷ್ಟೇ. 2 ಸರ್ತಿ 3 ಸರ್ತಿ ಹೇಳಿ, ಒಂದೇ ಸರ್ತಿ ತರ್ಪಯಾಮಿ ಹೇಳಿಕೊಟ್ಬಿಟ್ರೆ ಆಯ್ತು. ದೌದೌತು ಸನಕಾದಯ, ಋಷಿಗಳಿಗೆ ಮಾತ್ರ 2 ಕೊಡಬೇಕು. ಅರ್ಹಂತಿ ಪಿತರ ಸ್ತ್ರೀನ್, 3 ಪಿತೃಗಳಿಗೆ ಎಷ್ಟು ಕೊಡಬೇಕು? 300 ಕೊಡಬೇಕು. ಅದು ವಿಶೇಷಾಂಶ. ಸ್ತ್ರೀನ್ ಆಚಾರ್ಯರಿಗೂ 3, ಆಚಾರ್ಯರಿಗೂ 3, ಪಿತೃಗಳಿಗೂ 3, ದೇವತೆಗಳಿಗೆ 1, ಋಷಿಗಳಿಗೆ 2, ಇವು ಆಚಾರ್ಯರಿಗೆ 3, ಪಿತೃಗಳಿಗೂ 3. ಸ್ತ್ರೀಯಸ್ತು ಏಕೈಕ ಮಂಜಲಿ, ಸ್ತ್ರೀಯರ ಬಗ್ಗೆ ಬಂದಾಗ 1 ಮಾತ್ರ ಕೊಡಬೇಕು. ಇವರು ಬಿಟ್ಟುಬಿಟ್ಟು 12 ಜನ ಇದ್ದಾರಲ್ಲ, ಅದರಲ್ಲಿ ಬರೋ ಸ್ತ್ರೀಯರಿಗೆ 3 ಸರ್ತಿನ ಕೊಡಬೇಕು. ಇವರಿಗೆಲ್ಲ ಕೂಡ 1. ಸ್ತ್ರೀಯಂ ಏಕೈಕ ಮಂಜಲಿಂ ಇತಿ ಅಂದರೆ 1 ಸರ್ತಿ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ. ದೇವತೆಗಳಿಗೆ 1 ಸರ್ತಿ ಹೇಳಬೇಕಷ್ಟೆ. ದೇವತೆ ಬೇರೆ ಬೆಸ್ಟೇ ಬರಲ್ಲ, ಲಿಸ್ಟಲ್ಲಿ ಬರಲ್ವೇನೋ. ಪಾಪ ಅವರು ಇವರು ಬೇಕಾಷ್ಟು ಜನ ಬರ್ತಾರದು. ಸೋದರತ್ತೆ ಅವರಿವರು ಬರೋದಿಲ್ಲ, ಪಿತೃಭಗಿನಿ ಮಾತೃಭಗಿನಿ ಎಲ್ಲ ಕೂಡ ಒಂದೇ. ಅವರಿಗೆಲ್ಲ ಒಂದೊಂದೇ, ಮುಂದೆ ಬರೋರಿಗೆಲ್ಲ ಒಂದೊಂದೇ. ಎಲ್ಲ ಒಂದೇ ಇಲ್ಲಿ ಅವರಿಗೂ ಕೂಡ ಇಲ್ಲಿಲ್ಲ. ನಾವು ನೆನ್ಪಿಟ್ಕೋಬೇಕು ಯಾವಾಗಲೂ ಕೂಡ 12 ಜನಕ್ಕೆ ಮಾತ್ರ 3, ದ್ವಾದಶ ಪಿತೃಗಳಿಗೆ ಅಷ್ಟೇ 3, ಉಳಿದವರಿಗೆಲ್ಲ ಒಂದೊಂದೇ. ಅರ್ಥ ಆಯ್ತಾ? ಉಳಿದವರಿಗೆಲ್ಲ ಒಂದೊಂದೇ. ಹೌದು, ಕೊಡಿಸು ಹೇಳಿಲ್ಲ, ಇನ್ನು ಹೇಳಿಲ್ಲ, ಅವ್ರಿಗೂ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ. ಒಟ್ಟಿಗೆ ಕೇಳಿದ್ರೆ ಗೊತ್ತಾಗಲ್ಲ, ಒಬ್ಬೊಬ್ಬರೇ ಕೇಳಿದ್ರೆ ಹೇಳ್ಬೋದು. ಮುಗಿಲಿ ಅವ್ರು ಏನ ಆಚಾರ್ಯರ ಪತ್ನಿಯಲ್ಲಿ ಬರ್ತಾರೆ. ಈಗ ಅದು ಆ ಆಚಾರ್ಯ ಬೇರೆ, ಈ ಆಚಾರ್ಯ ಬೇರೆ. ಯಾವ ಆಚಾರ್ಯರು? ಸುಮಂತ ಜೈಮಿನಿ ಆಚಾರ್ಯ, ಆಚಾರ್ಯರು ಬೇರೆ, ಅವ್ರ ಆಚಾರ್ಯರ ಗುಂಪು ಬೇರೆ. ಇಲ್ಲಿ ಆಚಾರ್ಯರು ಬೇರೆ. ನಾವು ಪಿತೃತರ್ಪಣ ಕೊಡೋ ಆಚಾರ್ಯರು ಬರ್ತಾರೆ. ಅವ್ರು ಯಾರು? ಪಾಠ ಹೇಳಿಕೊಟ್ಟ ಆಚಾರ್ಯ. ಅವರಿಗೆಲ್ಲ ಕೂಡ ಒಂದೊಂದೇ, ಎಲ್ಲ ಒಂದೊಂದೇ. ಗೊತ್ತಾಯ್ತಾ? ಇಲ್ಲೇ ಇಲ್ಲ, ಇಷ್ಟು ಜನಕ್ಕೆ ಮಾತ್ರ 3 ಏನು ಎಲ್ಲ ಒಂದೇ ಏನು. ಅವು 3 ಅವೆಲ್ಲ 3, 12 ಜನಕ್ಕೆ 3 ಹೌದು. ಅವರಿಗೆಲ್ಲ 3 ಕೊಡಬೇಕು. ಯಾವಾಗ ಕೊಟ್ಟರು 3 ಕೊಡಬೇಕು. ಹೌದು. ಸಂವತ್ಸರ ಶ್ರಾದ್ಧೆ ಬ್ರಹ್ಮಯಜ್ಞಾಂಗ ನಿತ್ಯತರ್ಪಣಂ, ಬ್ರಹ್ಮಯಜ್ಞಾಂಗಂ ನಿತ್ಯತರ್ಪಣಂ ಯಾಜುಷಃ ಆದೌ ಬರುಚಸ್ತು ಅಂತೆ ತಿಲ ವ್ಯತಿರೇಕೇಣ ನಿತ್ಯತರ್ಪಣಂ ಕುರ್ಯಾದಿತ್ಯತ್ರ ಸ್ಮೃತಯಃ. ಸಂವತ್ಸರ ಶ್ರಾದ್ಧೆ, ಪ್ರತಿ ವರ್ಷ ಸಂವತ್ಸರ ಶ್ರಾದ್ದ ಮಾಡಬೇಕಾದ್ರೆ ಅವರೆಲ್ಲ ಆಚಾರ್ಯರು ಬೇರೆ. ಆಚಾರ್ಯರಿಗೆಲ್ಲ 3 ಸಲ, ಎಲ್ಲರಿಗೂ 3 ಅವರಿಗೆ, ಎಲ್ಲರಿಗೂ 3. ಸಂವತ್ಸರ ಶ್ರಾದ್ಧೆ ಬ್ರಹ್ಮಯಜ್ಞಾಂಗಂ ನಿತ್ಯತರ್ಪಣಂ. ವರ್ಷದ ಶ್ರಾದ್ದ ಬಂದ ದಿವಸ, ಶ್ರಾದ್ದದ ದಿವಸ, ಉಳಿದ ದಿವಸ ಬ್ರಹ್ಮಯಜ್ಞದ ಪದ್ಧತಿ ಬೇರೆ. ಶ್ರಾದ್ದದ ದಿವಸ ಮಾತ್ರ ನಿತ್ಯತರ್ಪಣಂ ಯಾಜುಷಃ ಆದೌ. ಯಜುರ್ವೇದಿಗಳು ಮೊದಲೇ ತರ್ಪಣ ಕೊಡಬೇಕು. ಯಜುರ್ವೇದಿಗಳು ಬಹುರುಚಸ್ತು ಅಂತೆ, ಋಗ್ವೇದಿಗಳು ಶ್ರಾದ್ದ ಮುಗಿದ ಮೇಲೆ ಕೊಡಬೇಕು. ತಿಲ ವ್ಯತಿರೇಕೇಣ ನಿತ್ಯತರ್ಪಣಂ ಕುರ್ಯಾದಿತ್ಯತ್ರ ಸ್ಮೃತಯಃ. ಇದು ವಿಶೇಷ ಅಂಶ. ಇದು ಗೊತ್ತಾಯ್ತಾ? ಋಗ್ವೇದ ಯಜುರ್ವೇದಿಗಳಿಗೆ ವ್ಯತ್ಯಾಸ ಇದೆ. ಮಾಡಿಸೋರಿಗೆ ಗೊತ್ತಿರಬೇಕದು, ಮಾಡೋರಿಗೆ ಗೊತ್ತಿರಬೇಕು, ಮಾಡಿಸೋರಿಗೂ ಗೊತ್ತಿರಬೇಕು. ಅವ್ರಿಗೆಲ್ಲರಿಗೂ ಒಂದೇ ರೀತಿ ಮಾಡಿಬಿಡ್ತಾರೆ. ನೀವು ನೋಡಿ, ಶ್ರಾದ್ದ ಮಾಡಿಸೋರು ಇಬ್ಬರು ಶ್ರಾದ್ದ ಮಾಡಿಸೋರು ಒಂದೇ ರೀತಿ ಮಾಡಿಸಿದ್ದು ನೋಡೇ ಇಲ್ಲ ಇವರಿಗೂ ಕೂಡ. ಒಬ್ಬರು ಒಂದು ತಮ್ಮ ತೋಚಿದ ಪದ್ಧತಿ ಹೇಳ್ಕೊಬಿಡ್ತಾರೆ. ಯಾಕೆ ಅಂದರೆ ಅದು ಥರ ಇಗ್ನೋರ್ಡ್ ಡಿಪಾರ್ಟ್ಮೆಂಟ್ ಆದಾಗ ಆಗಿಬಿಟ್ಟಿದೆ. ಅದು ಪಂಡಿತರ ಕೈ ಹಾಕಲ್ಲ, ಅದಕ್ಕೆ ನಾವು ಒಂದು ಮಾಡಿಸಲ್ಲ ಅಂದ್ಬಿಡ್ತಾರೆ. ಸೊ ಇವರೇನು ಮಾಡ್ತಾರೆ, ಈಗ ಆಡಿದ್ದೇ ಆಟ ಇದ್ದ ಹಾಗೆ ಗೊತ್ತಾದ, ಆಡಿದ್ದೇ ಆಟ ಇತ್ತು. ಕೆಲವರು ಮಾತ್ರ ಇದ್ದಾರೆ ಪಾಪ ಸರಿಯಾಗಿ ಮಾಡಿಸ್ತಾರೆ. ತುಂಬ ಜನಗಳು ಏನು ಮಾಡ್ತಾರೆ ಅಂದರೆ ಅವರು ಎಲ್ಲೋ ಮಾಡಿಸಿದ್ದನ್ನು ನೋಡಿರ್ತಾರೆ, ಅದನ್ನೇ ಮಾಡ್ತಾರೆ. ಎಷ್ಟೋ ಸರ್ತಿ ತಪ್ಪು ಮಾಡಿಸೋದೇ ಜಾಸ್ತಿ. ಹೇಳಕ್ಕೆ ಹೋಗ್ಬಿಟ್ರೆ ನಮ್ಮ ಪದ್ಧತಿ ಬೇಕಾದ್ರೆ ಮಾಡಿಸಿ ಸಾಕಾಗ್ಬಿಡ್ತೀವಿ, ಜೋರು ಮಾಡಿಬಿಡ್ತಾರೆ. ಹೇಗೂ ಬೇರೆ ಸಿಗಲ್ಲ ಅಂತ ಗೊತ್ತು. ಆ ಥರ
ಬಟ್ ಅವೆಲ್ಲ ಸಂಧ್ಯಾವಂದನೆ ಹೇಳೋದು ಹೇಳ್ಕೊಡೋದು ಸಾಧ್ಯ, ಅವೆಲ್ಲ ಎಕ್ಸ್ಪೀರಿಯನ್ಸ್, ತುಂಬ ಎಕ್ಸ್ಪರ್ಟ್ಸ್ ಬೇಕು ಅವಕ್ಕೆಲ್ಲ ಕೂಡ. ಅದೇನಾಗಿದೆ ಕಂಡೆಮ್ ಡಿಪಾರ್ಟ್ಮೆಂಟ್ದಾಗ ಆಗೋಗ್ಬಿಟ್ಟಿದೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ನೋಡ್ತಾರೆ ಗೌರ್ಮೆಂಟ್ ಆ ಥರ ನಾನ್ ಫೆಚಿಂಗ್ ಇದ್ದಾಗ ಭಾಳ ತಪ್ಪು. ಅದರಿಂದ ಏನಾಗಿ ಕರ್ಮಲೋಪ ಆಗೋದ್ರಿಂದ ಎಫೆಕ್ಟ್ ಬರೋದೇ ಇಲ್ಲ, ತಿಳಿತಿಲ್ಲ. ಸಂಧ್ಯಾವಂದನೆ ಬೇಸಿಕ್ ಕರ್ಮ, ಅದು ಪರ್ಫೆಕ್ಟಾಗಿ ತಿಳಿದ್ರೆ ಮಾತ್ರ ಮುಂದೆ ಯಾವುದೇ ಕರ್ಮ ಮಾಡೋಕ್ಕೆ ಬರೋದ್ರಿಂದ ಮ್ಯಾಕ್ಸಿಮಮ್ ಗಮನ ಕೊಡಬೇಕು. ಶ್ರಾದ್ದ ಅಂಬೋದೇನದು ಪಿತೃಗಳ ಉದ್ಧಾರಕ್ಕೆ ದೊಡ್ಡ ಒಂದು ಭಾಗ, ಅದು ಇಗ್ನೋರ್ ಮಾಡೋಂಗಿಲ್ಲ. ಟ್ರೈನಪ್ ಆಗಬೇಕು ಎಲ್ಲರೂ ಕೊಡೋದು. ತುಂಬ 99% ಸಂಸ್ಕೃತ ಕೂಡ ಬರೋದಿಲ್ಲ ಅವರಿಗೆ, ತಿಳಿತಾ. ಸಂಸ್ಕೃತನೂ ಬರೋದಿಲ್ಲ, ಅದು ಮಾಸ್ಟ್ರಿ ಇರಬೇಕಾದ್ರೆ. ಮಾಸ್ಟ್ರಿ ಇದ್ದ ಮಾತ್ರ ನ್ಯಾಯ ಸಲ್ಲಿಸೋಕ್ಕೆ ಸಾಧ್ಯ, ಇಲ್ಲದ ಹೋದರೆ ಸಾಧ್ಯನೇ ಇಲ್ಲ. ಅದು ತುಂಬ ಜನ ಆ ಕಡೆ ಹಿಡಿದ ಇವತ್ತಿಗೆ ಇಗ್ನೋರ್ ಡಿಪಾರ್ಟ್ಮೆಂಟ್ ಆದ್ದರಿಂದ ಯಾರೋ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋದು. ಆದ ಮೇಲಿಗೆ ನೀನು ದೇವರು ತೋರಣ ಮಾಡಿಕೊ ಒಂದು ನೋಡಿ ಕಳಿಸಿಬಿಡ್ತಾರೆ, ದೂರ ಹೋಗಿಬಿಡ್ತಾವ್ರು. ಮಾಡಿದ್ರು ಗೊತ್ತಾಗಲ್ಲ, ಬಿಟ್ಟರು ಗೊತ್ತಾಗಲ್ಲ, ಅಷ್ಟು ದೂರ. ಹಾಗೆಲ್ಲ ಮಾಡಬಾರ್ದು. ಋಗ್ವೇದಿಗಳು ಯಜುರ್ವೇದಿಗಳು ಭಾಗ ಮಾಡಿದ್ರಲ್ಲಿ. ಋಗ್ವೇದಿಗಳು ತರ್ಪಣ ಶ್ರಾದ್ದ ಮುಗಿದ ಮೇಲೆ ಕೊಡಬೇಕು, ಇವರು ಮೊದಲಿಗೆ ಕೊಡಬೇಕು. ಬ್ರಹ್ಮಯಜ್ಞಾಂಗ ತರ್ಪಣ, ಬ್ರಹ್ಮಯಜ್ಞವನ್ನು ಮಾಡಿರ್ತಾರಲ್ಲ ಮುಂದಿನ ಭಾಗ ಆಮೇಲೆ, ಇವರು ಮೊದಲೇ. ಅದು ವ್ಯತ್ಯಾಸ ಇದೆ. ಬ್ರಹ್ಮಯಜ್ಞ ಮಾಡಿದರೆ ಮುಂದಿನ ಪ್ರಶ್ನೆ, ಇಲ್ಲದ್ರೆ ಅದೂ ಇಲ್ಲ. ಶ್ರಾದ್ದಾದೋ ವ್ಯಾಧಿಶಃ ಕುರ್ಯುಹು ಅಂತೇಪ ವೃಚ ಸಾಮಗಾಹ. ರುಚರು ಮತ್ತು ಸಾಮವೇದಿಗಳು ಇಬ್ಬರಿಗೂ ಕಾಮನ್. ಋಗ್ವೇದಿಗಳು ಸಾಮವೇದಿಗಳು ಇಬ್ಬರಿಗೂ ಒಂದೇ. ಯಾಕೆ ಸಾಮವೇದಿಗಳು ಇಬ್ಬರಿಗೂ ಸಾಮಾನ್ಯ ಜಾಸ್ತಿ ಹೇಳೋದಿಲ್ಲ, ತುಂಬ ಜನ ಕಡಿಮೆ ಇರೋದು ಅವರು. ಸಾಮವೇದಿಗಳು ಇವತ್ತು ಮತ್ತು ಅಥರ್ವವೇದಿಗಳ ಸಂಖ್ಯೆ ತುಂಬ ಕಡಿಮೆ. ಅತಿ ಹೆಚ್ಚಿರೋದು ಋಗ್ವೇದಿಗಳೇ, ಆಮೇಲೆ ಇರೋದು ಯಜುರ್ವೇದಿಗಳು. ಉಳಿದೆರಡು ಕಡಿಮೆ ಇರೋದ್ರಿಂದ ಹೆಚ್ಚು ಇದು ಮಾಡೋದಿಲ್ಲ. ಹಾಂ, ಹೇಳ್ತಿರೋದೇನೀಗ ಬ್ರಹ್ಮಯಜ್ಞ ತರ್ಪಣ ಇವ್ರು ಕೊನೆಗೆ ಮಾಡಬೇಕು, ಇವರು ಮೊದಲು ಮಾಡಬೇಕು. ಮೊದಲೇ ಮಾಡಬೇಕು ಇವರು. ಹೌದು, ಪೂರ್ತಿ ಆಮೇಲೆ ಮಾಡಬೇಕು. ಅಲ್ಲಿ ಎರಡು ಭಾಗ ಮತ್ತೆ ಬ್ರಹ್ಮಯಜ್ಞ ಮಂತ್ರಗಳು ಹೇಳೋದು ಬೇರೆ, ತರ್ಪಣ ಕೊಡೋದು ಭಾಗ ಬೇರೆ. ಮಂತ್ರ ಭಾಗ ಮುಗಿಸ್ಬಿಟ್ಟು ತರ್ಪಣ ಕೊಡೋ ಭಾಗ ಮಾತ್ರ ಇವ್ರು ಮೊದಲೇ ಕೊಟ್ಟು ಮುಗಿಸ್ಬಿಡ್ಬೇಕು. ಅವರು ಕೊನೆಗೆ ಕೊಡಬೇಕು. ಇದು ಡಿಫರೆನ್ಸ್ ಇದೆ. ಬಾಕಿ ಹಾಗೆ ಇಟ್ಕೊಂಡಿರ್ಬೇಕು. ಅದು ಆಮೇಲೆ ಮೊದಲೇ ಕೊಟ್ಬಿಟ್ರೆ 2 ಸರಿ ತರ್ಪಣ ಹೋಗಿಬಿಡ್ತಾರೆ. ಸರದ ಮುದೋದ ಲೆಕ್ಕ, ಅಲ್ಲಿ ಮಣ್ಣಿದೆಲ್ಲ ವೇಸ್ಟ್ ಇದ್ದ ಲೆಕ್ಕ. ನೀವು ಮಜ್ಜಿಗೆ ಮಧ್ಯೆ ಸ್ಕೂರ್ತಿಯಲ್ಲಿ ಮಜ್ಜಿಗೆ ಬಡಿಸ್ಬಿಟ್ರೆ ಆಗ ಹಾಗೆ ಎದ್ದೋಗ್ಬಿಡ್ತಾರೆ. ಬ್ರಹ್ಮಯಜ್ಞಂ ತತಃ ಕುರ್ಯುಹು ತರ್ಪಣಂತೋ ತಿಲೈರ್ವಿನಾ. ಮಾಡ್ಬೋದು. ಬ್ರಹ್ಮಯಜ್ಞಂ ತತಃ ಕುರ್ಯುಹು ತರ್ಪಣಂತೂ ತಿಲೈರ್ವಿನಾ. ತರ್ಪಣನ ತಿಲೈರ್ವಿನಾ ಕೊಟ್ಟಿರ್ಬೇಕು. ಮುಂದೆ ತಿಲತರ್ಪಣ ಆಮೇಲೆ ಕೊಡೋದರಿಂದ ಯಜುರ್ವೇದಿಗಳು ಮೊದಲೇ ತಿಲತರ್ಪಣ ಕೊಡೋದೇನೆ, ಅದು ಸಾಧ್ಯಕ್ಕೆ ಬೇಕಲ್ಲ, ಅದನ್ನು ಕೊಡಬಾರ್ದು. ಸಪ್ತಮ್ಯಾಂ ಭಾನುವಾರೇ ಚ ಮಾತಾಪಿತ್ರೋರ್ಮೃತೇಹನಿ ತಿಲೈರ್ಯಸ್ತರ್ಪಣಂ ಕುರ್ಯಾತ್ ಸಭವೇತ್ ಪಿತೃಘಾತಕಃ. ಮತ್ತೆ ಕೆಲವು ನಿಯಮಗಳು. ಸಪ್ತಮಿ ದಿವಸ, ಭಾನುವಾರದ ದಿವಸ, ಮಾತಾಪಿತ್ರೋರ್ಮೃತೇಹನಿ ತಂದೆ ತಾಯಿಗಳ ಶ್ರಾದ್ದದ ದಿವಸ ತಿಲೈರ್ಯಸ್ತರ್ಪಣಂ ಕುರ್ಯಾತ್ ಸಭವೇತ್ ಪಿತೃಘಾತಕಃ. ತಿಲತರ್ಪಣ ಕೊಡಬಾರದು ಅಂತ ಹೇಳಿಬಿಟ್ಟು ಸಪ್ತಮಿ ದಿವಸ. ಮತ್ತೆ ಅದಕ್ಕೆ ಎಕ್ಸೆಪ್ಷನ್ ಬೇರೆ. ಮತ್ತೆ ಅದಕ್ಕೆ ತುಂಬ ಇರ್ತಾರೆ, ನೀವೇ ಹೇಳಿಬಿಟ್ಟಿರ್ತಾರಲ್ಲ, ಕೊನೆ ಅಲ್ಲಿ ಬಂದುಬಿಡ್ತದೆ. ತುಂಬ ಅದಕ್ಕೆ ಎಕ್ಸೆಪ್ಷನ್ಸು ಏನೇನೋ ಇರ್ತವೆ. ಮತ್ತು ಯಾವ ದಿವಸ ಅಂತ ಕೇಳಿದರೆ ಇದರಲ್ಲಿರುತ್ತೆ. ಈಗ ಕೆಲವು ವಾರಗಳ ಮಂಗಳವಾರ, ಕೆಲವು ವಾರಗಳಲ್ಲಿ ತಿಲತರ್ಪಣ ಕೊಡಬಾರ್ದು ಅಂತ ನಿಯಮ. ಮನೆಯಲ್ಲಿ ತಿಲತರ್ಪಣ ಕೊಡಬಾರ್ದು ನಿಯಮ, ಅದು ಎಕ್ಸೆಪ್ಷನ್. ಮತ್ತು ಮಹಾಲಯದಲ್ಲಿ ಅದು ಎಲ್ಲ ದಿವಸನೂ ಕೊಡಿ, ಯಾವ ವಾರ ನೋಡಬೇಡಿ. ಹಿಡಿತಾ ಒಂದು ವಾಕ್ಯ ನೋಡ್ಕೊಂಡ್ರೆ ಪಜಿತಾ ಬಿಡುತ್ತೆ. ಎರಡು ನೋಡಿರ್ಬೇಕು. ಉಳಿದ ದಿವಸಗಳಲ್ಲಿ ಮನೆಯಲ್ಲಿ ಮಳೆಯೊಳಗೆ ತಿಲತರ್ಪಣ ಕೊಡಬಾರ್ದು. ಆದರೆ ಇದಕ್ಕೆ ಮಾತ್ರ ಮನೆಯಲ್ಲೇ ಎಲ್ಲೆಲ್ಲೇ ಮಾಡಿದ ತಿಲತರ್ಪಣ ಕೊಡಲೇಬೇಕು, ಎಲ್ಲರಿಗೂ ಕೊಡಬೇಕು. ಎಕ್ಸೆಪ್ಷನ್ ಅದೆಲ್ಲ ತಿಳಿದೆ. ಒಂದು ಭಾಗ ಮಾತ್ರ ನೋಡಿ ಏನಾಗ್ಬಿಟ್ಟಿರ್ತಾಗ ಜಗಳ ಶುರುವಾಗುತ್ತೆ. ನಾನು ಇದು ಇವರು ಅಂತೇಳಿ ಎರಡು ನೋಡಿದಾಗ ಏನಾಗುತ್ತಾಗ ಸಮಸ್ಯೆ ಬರೋದಿಲ್ಲ. ಪಿತೃ ಶ್ರಾದ್ಧೆ ಸಂಪ್ರಾಪ್ತೆ. ಅದೇ ಅದು ಬೇರೆ. ಮತ್ತೆ ಹೇಳಿದ್ನಲ್ಲ, ಬರೀ ಸಪ್ತಮಿ ಬೇರೆ, ವೈದ್ಯತಾದಿಗಳು ಬಂದರೆ ಬೇರೆ, ಮನೆಯಲ್ಲಿ ಬೇರೆ. ಅದು ಪಿತೃಗಳಲ್ಲಿ ವಿಶೇಷವಾಗಿ ತಂದೆ ತಾಯಿ ಪ್ರಶ್ನೆ ಬೇರೆ, ಉಳಿದವರಿಗೆ ಬೇರೆ. ತುಂಬ ನಿಯಮಗಳು ಉಂಟು ಪಿತೃ. ಅದಕ್ಕೆ ಅಲ್ಲಿ ಮತ್ತೆ ಎಕ್ಸೆಪ್ಷನ್. ಮತ್ತೆ ಕಾಲಶ್ರಾದ್ದ ಬಂದರೆ ಏನು ಮಾಡಬೇಕು? ಬರೀ ಸಪ್ತಮಿ ಬೇರೆ, ಕಾಲಶ್ರಾದ್ದ ಬರೋ ಸಪ್ತಮಿ ಬರೀ ಇದು ಬೇರೆ. ತಲೆಪ್ರಮಾಣ ಕೊಡಬಾರ್ದು, ಮೊದಲು ಕೊಡಬಾರ್ದು, ಆಮೇಲೆ ಕೊಡಬೇಕು. ಅನೇಕ ಹಂತಗಳಲ್ಲಿದೆ. ಹೇಳಿದ್ನಲ್ಲ, ತುಂಬ ಹಂತಗಳಲ್ಲಿ ವ್ಯತ್ಯಾಸ ಇರೋದ್ರಿಂದ ಅವೆಲ್ಲ ಕ್ಲಿಯರ್ ಮಾಡ್ಕೊಂಡು ಓದಬೇಕು. ಅದು ಹೇಳ್ತಾರೆ. ಮುಂದೇನು ಮುಗಿಸಿಲ್ಲ ಅವ್ರು, ಇನ್ನೂ ಭಾರಿ ಇದೆ. ಸರ್ವೇಷಾಂ ತರ್ಪಣಂಚೈವ ಇತಿ ಶಾತಾತಪೋ ಬ್ರವೀತ್ ಪಿತೃಸಾಧ್ಯೆ ತು ಸಂಪ್ರಾಪ್ತೆ ಜಲೈ ಕುರ್ಯಾತ್ ವಿಧಾನತಃ. ಸರ್ವೇಷಾಂ ತರ್ಪಣಂಚೈವ ಇತಿ ಶಾತಾತಪೋ ಬ್ರವೀತ್. ಪಿತೃಸಾಧ್ಯಾದಿ ಕಾರ್ಯಗಳಲ್ಲಿ ಯಾರೇ ತರ್ಪಣ ಕೊಟ್ಟರು ಕೂಡ ತಿರುತರ್ಪಣ ಕೊಡದೆ ಬರೀ ಜಲತರ್ಪಣನೇ ಕೊಡಬೇಕು ಅಂತ ಇನ್ನೊಂದು ವಾಕ್ಯ. ಯಾರ್ದದು? ಸ್ಮೃತಿ ರತ್ನಾವಲಿ.
ಗಾರ್ಗ್ಯ ನೈವ ಶ್ರಾದ್ದದಿನೇ ಕುರ್ಯಾತ್ ತಿಲೈಸ್ತು ಪಿತೃತರ್ಪಣಂ ಶ್ರಾದ್ದಂ ಕೃತ್ವಾ ಅಪರಾಹ್ಣೇವ ತರ್ಪಣಂತು ತಿಲೈಃ ಸದಾ. ನೈವ ಶ್ರಾದ್ದದಿನೇ ಕುರ್ಯಾತ್ ತಿಲೈಸ್ತು ಪಿತೃತರ್ಪಣಂ. ಶ್ರಾದ್ದದ ದಿವಸ ತಿಲಗಡೆಯಿಂದ ಪಿತೃತರ್ಪಣ ಕೊಡಬಾರದು, ಒಂದು ನಿಯಮ. ಇನ್ನೊಂದು ಶ್ರಾದ್ದಂ ಕೃತ್ವ ಅಪರಾಹ್ಣೇವ ತರ್ಪಣಂತು ತಿಲೈಃ ಸದಾ. ಶ್ರಾದ್ದ ಮುಗಿದಾದ್ಮೇಲೆ ತಿಲತರ್ಪಣ ಕೊಡಬೇಕು. ಅರ್ಥ ಆಯ್ತಾ? ತಾತ್ಪರ್ಯ ಬ್ರಹ್ಮಯಜ್ಞ ಮಾಡಬೇಕು, ಮೊದಲು ತರ್ಪಣ ಕೊಡಬೇಕು ಅಂತ ಹೇಳಿದರು ಯಾರು ಯಜುರ್ವೇದಿಗಳು. ಅವರು ಕೂಡ ತಿಲತರ್ಪಣ ಕೊಡಬಾರದು ಮೊದಲಿಗೆ, ಗೊತ್ತಾಯ್ತಾ? ಅದನ್ನು ಕೊನೆ ಮೊದಲು ತಿಲತರ್ಪಣ ಕೊಟ್ಟರೆ ಶ್ರಾದ್ದ ಮುಗಿದೋದಾಗುತ್ತೆ, ಆದರೆ ಕೊಡಬಾರ್ದು. ಅದಕ್ಕೆ ಹೇಳಿದ್ವಿ ಅನೇಕ ಶ್ರುತಿಗಳು ಬಂದು ಯಾವ ಕನ್ಫ್ಯೂಷನ್ ಇರೋದಿಲ್ಲ. ಆಗ ಎಲ್ಲಿ ತರ್ಪಣ ಕೊಡಬಾರ್ದು ಅಂತ ಹೇಳ್ತಾರೋ ಆ ಅರ್ಥ ಬೇರೆ, ಎಲ್ಲಿ ಬರೀ ಇದು ಕೊಡಬೇಕು ಅಂತಾರೋ ಯಾವ ಟೈಮಿಗೆ ಬಂದು ಮುಖ್ಯ. ಯಜುರ್ವೇದಿಗಳಿಗೆ ಬೇರೆ, ಇವರಿಗೆ ಬೇರೆ, ಅನೇಕ ರೂಲ್ಸ್ ಇದೆ ಅದರಲ್ಲಿ. ಆ ರೂಲ್ಸ್ ಬೇರೆ, ಎಕ್ಸಾಮ್ಷನಲ್ಲಿ 80 ಜಿ ಬೇರೆ, ಇದೊಂದು ಬೇರೆ. ಅಯ್ಯೋ ಎಷ್ಟು ಟ್ಯಾಕ್ಸ್ಗಳು ಎಲ್ಲ ಲೆಕ್ಕ ಹಾಕ್ಬೇಕು. ನಮಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಹೇಳಿಬಿಡಿ ಅಂತಾರಲ್ಲ, ಆ ಸ್ಥಿತಿಯಲ್ಲಿ ಕೊನೆ ಕೇಳ್ತಾರೆ. ಅಲ್ಲಿ ಮಿಸ್ಗೈಡ್ ಆದರೆ ಮುಗೀತು. ಆ ಸ್ಟೇಜಲ್ಲಿ ಮಿಸ್ಗೈಡ್ ಮಾಡೋದು ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ. ಅವ್ರು ಕೊನೆಗೆ ಏನಂದು ಬಿಡ್ತಾರೆ, ಮಿಸ್ಗೈಡ್ ಮಾಡಿಬಿಟ್ಟು ನಮ್ಮ ಪದ್ಧತಿ ಅಂದ್ಬಿಡ್ತಾರೆ, ನಮ್ಮ ಸಂಪ್ರದಾಯ ಅಂದ್ಬಿಡ್ತಾರೆ, ಮುಗಿದೋದು. ಅರ್ಥ ಆಯ್ತಾ? ತಪ್ಪದು. ಅವತ್ತು ಏನು ಮಾಡ್ಕೋಬೇಕು, ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತೊಗೊಂಡು ವರ್ಕ್ಶಾಪ್ ಟೈಪ್ ಮಾಡಿ ಅವರೆಲ್ಲ ಕೂಡಿಸ್ಕೊಂಡು ಹೇಳಿದರೆ ಮಾಡೋದೇನು ಭಾರಿ ಕಷ್ಟದ ಕೆಲಸ ಅಲ್ಲ ಆ್ಯಕ್ಚುಲಿ. ಅರ್ಥ ಆಯ್ತಾ? ಎಲ್ಲರನ್ನೂ ಕೂಡಿಸ್ಕೊಂಡ್ಬಿಟ್ಟು ಅವರವರೇ ಡಿಸ್ಕಷನ್ ಮಾಡಿ ಸೆಟ್ ಆಗಿಬಿಡ್ತಾರೆ. ಗೊತ್ತಾಯ್ತಾ? ಒಂದೇ ದಿವಸ ಕೆಲಸ ಸರಿಯಾಗಿ ಮಾಡಿದರೆ. ಬಟ್ ಇವ್ರು ಮಾಡೋದಿಲ್ಲ, ಅದರಿಂದ ಏನು ಮಾಡ್ತಾರೆ, ಫ್ರೀ ಬಿಟ್ಟಾಗ್ಲಕ್ಕ ಅವ್ರು ಇಚ್ಛೆ ಬಂದ ಮಾಡಿ ಅಂತ ಆಗ್ಬಿಡು, ಮಾಡಬಾರ್ದಾಗ. ವಾ ಅಲ್ಲಿ ಇಂಡ ಕಟ್ಸೋದು, ಮಾಡಿಸೋದು, ಅಲ್ಲಿ ನೈವೇದ್ಯ ಮಾಡಿಸೋದು ಎಲ್ಲ ಬಟ್ಟೆ ಕೆಡಿಸ್ಬಿಡ್ತಾರೆ. ಕೊನೆ ಇಡೀ ನೈವೇದ್ಯ ಮಾಡಿ ಪಿತೃಶೇಷ ಅಂತ ಹಾಕಿಬಿಡ್ತಾರೆ. ಹಾಕ್ಬಾರ್ದಾಗೆಲ್ಲ ಉಚ್ಚಿಷ್ಟ ಬೇರೆ, ಶೇಷ ಬೇರೆ. ಉಚ್ಚಿಷ್ಟ ಹಾಕ್ಸ್ಬಿಡ್ತಾರೆ. ತುಂಬ ಜನ ಬರೋದು ಗೊತ್ತಿಲ್ಲ. ಕೆಲವರು ಒಳ್ಳೆಯವರು ಇರ್ತಾರೆ, ಅವ್ರು ಮಾಡಬಾರ್ದು ಅಂತ ಹೇಳಿ ತಿದ್ಕೊಂಡ್ಬಿಡ್ತಾರೆ. ಅವ್ರು ನಮಗೆ ಗೊತ್ತಿದ್ದಿಲ್ಲ. ಕೆಲವ್ರು ಹಾಗಲ್ಲ, ನಾವು ಮಾಡಿಸೋದೇ ಹೇಗೆ ಅಂತ ಅವ್ರು ಹೇಳ್ತಾರೆ. ಅದೆಲ್ಲ ಯಾಕಂತ ಕೇಳಿದರೆ ಅವ್ರಿಗೆ ಸಿಕ್ತು, ನಾವು ಇಷ್ಟು ದಿವಸ ಮಾಡಿಸ್ಕೊಂಬಂದಿದ್ದು ಯಾಕೆ ಬಿಡಬೇಕು ಅಂತ. ಅವ್ರು ಇಷ್ಟು ದಿವಸ ಹೀಗೆ ಮಾಡಿಸಿದ್ದೀವಿ, ಆದ್ದರಿಂದ ಈ ಬಿಡೋದಕ್ಕೆ ಕಾರಣ ಇಲ್ಲ. ಈ ಥರ ಮಾಡ್ತಾರೆ. ಕೆಲವು ಆಧಾರ ಕೊಟ್ಬಿಟ್ರೆ ಮುಗಿದೋಗ್ತಾರೆ. ಪ್ರಮಾಣ ಕೊಟ್ಟರೆ ತಷ್ಟ ಒಪ್ಕೊಂಡ್ಬಿಡ್ತಾರೆ. ಅಂಥವ್ರು ಇದ್ದಾರೆ ಪಾಪ. ಹಾಂ ಏನು ಹಾಂ ಶ್ರಾದ್ದ ದಿವಸ ಏನಾಗಿ ಮೊದಲು ಕೊಡೋ ತರ್ಪಣ 2 ಭಾಗ. ಅಲ್ಲಿ ಒಂದು 3 ಜನಕ್ಕೆ ಮಾತ್ರ ಕೊಡೋ ತರ್ಪಣ ಬೇರೆ, ಗೊತ್ತಾಯ್ತಾ? ಆಮೇಲೆ ಎಲ್ರಿಗೂ ಕೊಡೋ ತರ್ಪಣ ಬೇರೆ. ಬ್ರಹ್ಮಯಜ್ಞಾಂಗ ತರ್ಪಣ ಎಲ್ರಿಗೂ ಕೊಡೋದು. ಶ್ರಾದ್ದಾಂಗ ತರ್ಪಣ 3 ಜನಕ್ಕೆ ಮಾತ್ರ. ತಾಯಿ ಇದು ಮಾಡಿದರೆ 3 ಜನಕ್ಕೆ, ತಂದೆದು ಮಾಡಿದರೆ ಆ 3 ಜನಕ್ಕೆ, ಉಳಿದವರಿಗೆಲ್ಲ ಇಲ್ಲ. ಅಷ್ಟೇ ಹೌದು. ತಥೈವ ಪಿತೃಕ್ಷಯಾ ಹೇ ಸಂಪ್ರಾಪ್ತೆ ಯಃ ಕುರ್ಯಾತ್ ನಿತ್ಯ ತರ್ಪಣಂ ಆಸುರಂ ತದ್ಭವೇ ಶ್ರಾದ್ದಂ ತತ್ತೋಯಂ ರುಧಿರಂ ಸ್ಮೃತಂ. ಪಿತೃಶ್ರಾದ್ದ ಬಂದೇ ದಿವಸ ಮೊದಲಿಗೆ ನಿತ್ಯ ತರ್ಪಣ ಕೊಟ್ಟುಬಿಟ್ರೆ ಅದು ಅಸುರ ಶ್ರಾದ್ದವಾಗತ್ತೆ. ನೀರು ರಕ್ತದ ಸಮಾನ ಆಗುತ್ತೆ, ತೊಗೊಳೋದಿಲ್ಲ ಅವರು. ಅದು ಇದೆಲ್ಲ ಯಾತಕ್ಕೆ ಕನ್ಫ್ಯೂಷನ್ ಬರೋದಿಲ್ಲ ಗೊತ್ತಾ? ಬ್ರಹ್ಮಯಜ್ಞ ಮಾಡಿದವರು ಎಲ್ಲ ಸೇರಿಸಿ ಹೇಳ್ತಾ ಇದ್ದವರು. ಬ್ರಹ್ಮಯಜ್ಞದ ಭಾಗ ಒಂದಿದೆ, ಶ್ರಾದ್ದದ ಭಾಗ ಒಂದಿದೆ, ಎರಡಕ್ಕೂ ಕ್ಲಾಶ್ ಆಗಬಾರ್ದು. ಅವಾಗ ಏನೇನು ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಬ್ರಹ್ಮಯಜ್ಞದ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ ತುಂಬ ಜನಗಳಲ್ಲಿ. ಆದ್ದರಿಂದ ಒಂದೇ ತರ್ಪಣ ಉಳ್ಕೊಳ್ತು ಅವರಿಗೆ. ಅದನ್ನು ತೋರಿಸ್ತಾ ಮಾಡಿಸ್ಬಿಡ್ತಾರೆ. ಬ್ರಹ್ಮಯಜ್ಞ ಅವತ್ತೂ ಮಾಡಬೇಕು. ಬ್ರಹ್ಮಯಜ್ಞ ಪಿತೃಕಾರ್ಯ ದಿವಸ ಬ್ರಹ್ಮಯಜ್ಞ ಮಾಡಲೇಬೇಕು. ಬ್ರಹ್ಮಯಜ್ಞ ತರ್ಪಣನೂ ಕೊಡಬೇಕು. ಅವಾಗ ಏನು ಅಂತ ಪ್ರಶ್ನೆ ಶುರುವಾಯ್ತಾಗ. ಋಗ್ವೇದಿಗಳು ಬೇರೆ, ಯಜುರ್ವೇದಿಗಳು ಬೇರೆ. ಮೊದಲು ಕೊಡೋದು ತಿಲತರ್ಪಣ ಕೊಡಬಾರ್ದು, ಆಮೇಲೆ ತರ್ಪಣ. ಎರಡು ಕನ್ಫ್ಯೂಸ್ ಆಗಿಬಿಟ್ಟಾಗ ಏನಾಗುತ್ತಾಗೋದು, ಯಾವುದನ್ನು ಬೇಡ ಅಂತಾರೋ ಯಾವುದನ್ನು ಬೇಡ ಗೊತ್ತಾಗದೇನೆ ಎರಡು ಬಿಡೋದು ಎರಡು ಮಾಡೋದು ಆಗಿಬಿಡೋದು. ಅದಕ್ಕೆ ಹೇಳ್ತಾರೆ ಆಸುರಂ ತದ್ಭವೇ ಶ್ರಾದ್ದಂ ತತ್ತೋ ಕುರ್ಯಾತ್ ನಿತ್ಯ ತರ್ಪಣಂ. ಪದ ಬಿಟ್ಟಿದೆ. ನಿತ್ಯ ತರ್ಪಣ ಅಂದರೆ ಯಾವುದದು? ಬ್ರಹ್ಮಯಜ್ಞ ತರ್ಪಣ. ಅದು ಆ ಕಾನ್ಸೆಪ್ಟೇ ಗೊತ್ತಿಲ್ಲದೆ ಏನು ನಿತ್ಯ ತರ್ಪಣ ಅಂದ್ರೇನು, ಇದೇ ತರ್ಪಣ ತಾನೇ ಅಂತ ಅಂದ್ಕೊಂಡ್ಬಿಡ್ತಾರೆ. ಇತಿ ವಚನಂ ತಿಲಸಹಿತ ತರ್ಪಣ ವಿಷಯಂ ವೃಕ್ಷಾಖಿನಾಂ ಪ್ರಾಕ್ ತರ್ಪಣ ವಿಷಯಂ ವಾ ವೃಕ್ಷಾಖಿನಾಂ ಪ್ರಾಕ್ ತರ್ಪಣ ವಿಷಯಂ ವಾ ಪರೇಹನಿ ತರ್ಪಣಂತೂ ಪರೇದ್ಯುರೇವ ಸರ್ವಶಾಖಿನಾಂ ಸಮಂ. ಇನ್ನು ಪರೇಹನಿ ತರ್ಪಣ ಶ್ರಾದ್ದ ದಿವಸನೇ ತರ್ಪಣ ಕೊಡಬಾರ್ದು. ಮುಂದಿನ ಭಾಗ ಏನು ಕೊಡಬೇಕಂದ್ರೆ ಮರುದಿವಸ ಕೊಡಬೇಕು. ಮರುದಿವಸ ಕೂಡ ಏನದು, ಮೊದಲು ಸ್ನಾನ ಮಾಡಿ ತರ್ಪಣ ಕೊಟ್ಟು ಮತ್ತೆ ಸ್ನಾನ ಮಾಡಿ ಅನ್ನಿಕ ಮಾಡಬೇಕು. ಅದೆಲ್ಲ ಏನಾಗಿದೆ ಈಗ ಹೆಚ್ಚು ಕಡೆ ಹೋಗ್ಬಿಟ್ಟು ಅವತ್ತೇ ದಿವಸ ಅವತ್ತೇ ಅಪಕರ್ಷ ಮಾಡ್ಕೊಂಡ್ಬಿಟ್ಟು ಮೊದಲೇ ಕೊಡೋದು ಪದ್ಧತಿ ಬಂದಿದೆ. ತುಂಬ ವ್ಯತ್ಯಾಸಗಳು. ಆದ್ದರಿಂದ ಮತ್ತೇನು ಮಾಡಬೇಕು ಅನ್ನೋ ಮತ್ತೆ ಯಾತಕ್ಕೆ ಪದ್ಧತಿ ಬಂತು ಅಂದರೆ, ಶ್ರಾದ್ದ ಮಾಡಿದ ಮೇಲೆ ಮರುದಿವಸ ತರ್ಪಣ ಕೊಡೋರಿಗೆ ಏನೋ ಉಪವಾಸ ಇರಬೇಕು, ಗೊತ್ತಾಯ್ತು? ಅಲ್ಲಿ ಏನೂ ತೊಗೋಬಾರ್ದು. ಇವು ತೊಗೊಳ್ದೇ ಇರಲಿಕ್ಕಾಗೋದಿಲ್ಲ. ಅದಕ್ಕಾಗಲೇ ತರ್ಪಣ ಕೊಡಿಸಿ ಮುಗಿಸ್ಬಿಡ್ತಾರೆ. ಹಾಗೆ ಮತ್ತು ಮಧ್ಯಾಹ್ನ ಊಟ ಆದಮೇಲೆ ಮತ್ತು ಯಾವುದಕ್ಕೂ ಅವಕಾಶ ಇಲ್ಲ ಶಾಂತದಲ್ಲಿ. ಮರುದಿವಸ ಬೆಳಗ್ಗಿನವರೆಗೆ ತೊಗೊಳ್ಳೋದು. ಆ ತರ್ಪಣ ಕೊಟ್ಟ ಮೇಲೆ ಮತ್ತೆ ಅನ್ನಿಕ ಮುಗಿಸಿ ಅನ್ನಿಕ ಮುಗಿಸಿ ಆಮೇಲೆ ತೊಗೋಬೇಕು. ಅಷ್ಟು ಲಾಂಗ್ ಪ್ರೊಸೆಸ್ ಬಂತು. ಅದು ಮಾಡೋದು ಬಿಟ್ಬಿಡ್ತಾರೆ ಅಂತ ಏನು ಮಾಡಿಬಿಟ್ರು ಅಂತ ಇವತ್ತೇ ಕೊಟ್ಬಿಟ್ಟು ಮುಂದೆ ಮಾಡಿಕೊಡಿ.
ಎಸ್ತರ್ಪೈತಿ ತಾನ್ ಪ್ರಾತಸ್. ನಮ್ದು ಏನಾಗಿದೆ, ಕಾಟಾಚಾರದ ಕೆಲಸಗಳೇ 190 ಆಗಿರೋದ್ರಿಂದ ಯಾವುದಕ್ಕೂ ಏನಿಲ್ಲ. ಫಸ್ಟ್ ಜ್ಞಾನದ ಬ್ಯಾಕ್ಗ್ರೌಂಡ್ ಯಾವುದಕ್ಕೂ ಇಲ್ಲ. ಫಸ್ಟ್ ನಾಲೆಡ್ಜ್ ಓರಿಯೆಂಟೆಡ್ ಆಗಿರೋದಿಲ್ಲ. ಆದ್ದರಿಂದ ಬರೀ ಬಿಡಬಾರ್ದು, ಬಿಟ್ಟರೆ ಏನು ಗೊತ್ತಾ, ಬಿಟ್ಟರೆ ಭಾರಿ ಕೆಟ್ಟದಾಗುತ್ತೆ, ಕೈಕಾಲು ಮುರಿತಾರೆ. ಹಾಗೆ ಇದಕ್ಕೂ ಆ ಭಯಕ್ಕೋಸ್ಕರ ಕೊಳ್ಳಕ್ಕಾಗ್ಬಿಟ್ಟಿದೆ. ಭಕ್ತಿ ಕಾನ್ಸೆಪ್ಟ್ ಹೋಗಿಬಿಟ್ಟು ಉಳ್ಕೊಂಡಿರೋದು ಯಾವುದು, ಭಯದ ಕಾನ್ಸೆಪ್ಟ್ ಮಾತ್ರ. ಅದನ್ನು ಬಿಟ್ಟವರು ಇದ್ದಾರೆ, ಭಯನೂ ಬಿಟ್ಟು ಮಾಡಿ ಏನಾರು ಆಗಲಿ ಅಂತ ಹೇಳೋರು ಇದ್ದಾರೆ, ಬರೀ ಭಯ ಇಟ್ಕೊಂಡಿದ್ದಾರೆ. ಅದೆಲ್ಲ ತೊಗೊಂಡಾಗ ಏನಾಗುತ್ತೆ, ಎಷ್ಟೋ ಜನ ನಿಮಗೆ ಆಶ್ಚರ್ಯ ಅಂದರೆ, ಹಿಂದಿನ ಕಾಲದಲ್ಲಿ ಶಾಸ್ತ್ರ ಪಂಡಿತರು ಅಂದರೆ ಎಲ್ಲ ಭಾಗ ತಿಳಿದಿರ್ಬೇಕಾಗಿತ್ತು ಅವರು. ಇವತ್ತು ಆ ಭಾಗ ಇಲ್ಲ, ಒಂದೇ ಮಾಡ್ಕೊಂಡ್ಬಿಟ್ಟು ಕೊನೆ ಬೇರೆ ಏನೇನೋ ವಿಷಯ ಗೊತ್ತಿಲ್ಲದಾಗ ಆಗೋಗ್ಬಿಡ್ತಾ. ಭಾರಿ ಎಷ್ಟೋ ಜನ ನೀವು ಹೇಳೋದಕ್ಕೆ ಹೋಗೋದಿಲ್ಲ, ಭಾರಿ ಬುದ್ಧಿವಂತ ಓದಿರ್ತಾರೆ. ಗರುಡ ಶೇಷರಲ್ಲಿ ಯಾರು ಶ್ರೇಷ್ಠರು ತಾರತಮ್ಯ ಗೊತ್ತಿಲ್ಲ ಅವರಿಗೆ. ತುಂಬ ಜನ ತಪ್ಪು ಬರೆದವರಿದ್ದಾರೆ. ಗರುಡ ಮುಂದಿನ ಕಲ್ಪದಲ್ಲಿ ಶೇಷ ಪದವಿಗೆ ಬರುತ್ತಾನೆ, ಆ ರೀತಿ ಬರೆದವರಿದ್ದಾರೆ. ರುದ್ರದೇವರು ಬರೋದು ಆ್ಯಕ್ಚುಲಿ, ಇವರು ಗರುಡ ಬರ್ತಾರೆ ಅಂತ ಬರೆದಾಗ. ಆ ರೀತಿ ದೊಡ್ಡ ಪಂಡಿತರು ಬರೆದಿದ್ದಾರೆ. 2-3 ಕಡೆ ಬರೆದಿದ್ದಾರೆ. ಆಮೇಲೆ ಅವ್ರಿಗೆ ಸಿಕ್ಕಾಗಿ ಕೇಳಿದರೆ ಹೌದಾ ಬರೋದಿಲ್ವ ಅಂತ ಕೇಳ್ತಾರೆ. ಆಮೇಲೆ ಅಷ್ಟರ ಮಟ್ಟಿಗೆ ಅಂದರೆ ಏನಂದರೆ, ಪ್ರಮೇಯ ಶಾಸ್ತ್ರದ ಬಗ್ಗೆ ಅಷ್ಟು ಗೌಣ. ಪ್ರಮೇಯ ಶಾಸ್ತ್ರ ಒಂದು ಭಾಗ, ಆಚಾರ ಶಾಸ್ತ್ರ ಇನ್ನೊಂದು ಭಾಗ. ಪ್ರಮೇಯ ಶಾಸ್ತ್ರದ ಬಗ್ಗೆನೇ ಗೊತ್ತಿರೋದಿಲ್ಲ. ಇನ್ನು ಆಚಾರ ಶಾಸ್ತ್ರ ಅಂತಲೂ ಪೂರ್ತಿ ಅವೆಲ್ಲ ಏನು ಮಹಾ ಅಂತೇಳಿ ಆ ಥರ ಇಗ್ನೋರ್ಡ್ ಡಿಪಾರ್ಟ್ಮೆಂಟ್. ಆದ್ದರಿಂದ ಕರ್ಮ ಲೋಪ ಆಗಿಬಿಡುತ್ತಲ್ಲ. ಹೆಚ್ಚು ಜನ ತುಂಬ ಜನ ಕ್ಲಾಸ್ ವೈಸ್ ತೊಗೊಂಡಾಗ ಹೆಚ್ಚಿನ ಆಚಾರದಿಂದನೇ ಮುಂದೆ ಬರಬೇಕು, ಗೊತ್ತಾಯ್ತಾ. ಆ ಪ್ರಾಕ್ಟೀಸ್ನಿಂದ ಮುಂದೆ ಭಾರಿ ಅನುಕೂಲ ಆಗುತ್ತೆ. ಅದೇ ಮಿಸ್ ಆದಾಗ ಏನಾಗುತ್ತೆ, ಇವೆಲ್ಲ ವರ್ಣಾಶ್ರಮ ಧರ್ಮ ಹೋಗಿಬಿಡೋದು. ಅಲ್ಲಿ ಗಟ್ಟಿ ಮಾಡಬೇಕು, ಅದು ಬೇಸಿಕ್. ಅದು ಇವತ್ತು ಪ್ರೈಮರಿ ಎಜುಕೇಷನ್ ತುಂಬ ಕಷ್ಟ ಮಾಡೋದು, ಗೊತ್ತಾಯ್ತಾ. ಮಕ್ಕಳಿಗೆ ಹೇಳ್ಕೊಡೋದು ಭಾರಿ ಕಷ್ಟದ ಕೆಲಸ. ಹೈಯರ್ ಸ್ಟಡೀಸ್ತನ ಕ್ಲಾಸ್ಗೆ ಹೋಗದೆ ಪಾಸ್ ಮಾಡ್ತಾರೆ, ಕ್ಲಾಸ್ಗೆ ಹೋಗದೇ ರ್ಯಾಂಕ್ ತೊಗೋತಾರೆ ಬೇಕಾದ್ರೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬಿಡು ಪ್ರೊಸೀಜರ್. ಲೋಯರ್ ಸ್ಟೇಜಲ್ಲಿ ಆಗೋದಿಲ್ಲ. ಪ್ರತಿ ಸ್ಟೆಪ್ಪು ಏನಾಗಬೇಕು ಅವ್ರಿಗೆ ಹೇಳ್ಕೊಟ್ಟೆ. ನಮ್ಮದು ಪ್ರೈಮರಿ ಎಜುಕೇಷನ್ ಆಲ್ಮೋಸ್ಟ್ ನಿಲ್. ಪ್ರೈಮರಿ ಸಂಧ್ಯಾವಂದನೆಯಿಂದ ನಿಲ್ಲಾಗೋದ್ರಿಂದ ಮುಂದೆ ಸಮಾಜ ಪೂರ್ತಿ ಶಿಥಿಲಾಗಿ ಹೋಗ್ಬಿಡು. ಅಲ್ಲಿ ಸ್ಟ್ರೆಂಥನ್ ಮಾಡಬೇಕು ಯಾವಾಗ. ಬೇರೆ ಮಾಡಿ ಯಾಕೆ ಪಂಥಗಳು ಬೇರೆ ಲೆವೆಲ್ ಪಾದ ಗೊತ್ತಾ, ಬೇರೆ ಮತದವರು ಅಲ್ಲಿ ಅವ್ರು ಇದು ಮಾಡ್ತಾರೆ. ನಮ್ಮಲ್ಲಿ ಬರುತ್ತಲ್ಲ ಅದು ನಮ್ಮ ಎಲೆಕ್ಷನ್ ಬಂದ ಕಾಲಕ್ಕೆ ಎಲ್ಲಿ ವರ್ಕ್ ಮಾಡಬೇಕು ಅಂತಾರೆ ಇವರು, ಎಲ್ಲಿ ಬೂತ್ ಲೆವೆಲ್ ವರ್ಕಿಂಗ್ ಅಂತಾರಲ್ಲ, ಆ ಬೂತ್ ಲೆವೆಲ್ ವರ್ಕ್ ಮಾಡಿದಾಗಲೇ ಗೆದ್ದು ಬಿಡ್ತಾರೆ. ಇವರೆಲ್ಲೋ ತೊಗೊಂಡ್ರೆ ಬರೋದಿಲ್ಲ. ಇಲ್ಲಿ ಬೂತ್ ಲೆವೆಲ್ ವರ್ಕ್ ಮಾಡೋ ಹಾಗೆ ಲೋಯರ್ ಲೆವೆಲಲ್ಲಿ ಭಾರಿ ಕಾನ್ಸಂಟ್ರೇಷನ್ ಕೊಡಬೇಕು. ಅದು ಟೋಟಲಿ ಇಗ್ನೋರ್ಡ್. ಲೋಯರ್ ಲೆವೆಲ್ ಉಪಯೋಗಿಸ್ಕೊಡೋದು ಬರೀ ದಾನ ಕೊಡೋದು, ಡೊಮಿನೇಷನ್ ಕೊಡೋದಕ್ಕೆ ಉಪಯೋಗಿಸ್ತಾರೆ ಹೊರತು ಅವ್ರನ್ನ ಎನ್ಲೈಟನ್ ಮಾಡೋಕ್ಕೆ ಉಪಯೋಗಿಸೋದಿಲ್ಲ. ಅರ್ಥ ಆಯ್ತಾ. ಅದರಿಂದ ಏನಾಗುತ್ತೆ ಅಂದರೆ ಧರ್ಮ ಬಿಟ್ಟು ಹೋಗಿಬಿಡುತ್ತೆ. ಅದು ದೊಡ್ಡ ದೋಷ. ಅದಕ್ಕಾಗಿ ಪ್ರತಿ ಊರಲ್ಲೂ ಭೀಮಸೇನರು ಏನು ಮಾಡಿದ್ರು ಅಂತ ಹೇಳ್ತಾರೆ, ಹಳ್ಳಿಯಲ್ಲಿ 5 ಜನ ಬ್ರಾಹ್ಮಣರು ಇರಬೇಕು. ಹಳ್ಳಿಯಲ್ಲಿ ಗೈಡ್ ಮಾಡೋಕ್ಕೋಸ್ಕರ. ಇವತ್ತು ಸಿಟಿಗಳಲ್ಲಿ ಕೂಡ ಬ್ರಾಹ್ಮಣ ಸಿಗೋದಿಲ್ಲ. ಹಳ್ಳಿಗಳಲ್ಲಿ ಬ್ರಾಹ್ಮಣರೇ ಇಲ್ಲ ಇವತ್ತು, ಗೊತ್ತಾ. ತಾಲೂಕುಗಳಲ್ಲೇ ಬ್ರಾಹ್ಮಣರು ಸಿಗೋದು. ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಕ್ಯಾಪಿಟಲ್ ಆಫ್ ದಿ ಸ್ಟೇಟ್ಸಲ್ಲಿ ಬ್ರಾಹ್ಮಣರು ಒಬ್ಬರು ಇರೋದಿಲ್ಲ. ಅಂಥ ಕಾಲ ಬಂದಿದೆ. ಅಷ್ಟು ಇಗ್ನೋರ್ ಹಿಡಿದು ಲೋಯರ್ ಲೆವೆಲ್ ಸ್ಟ್ರೆಂತನ್ನು ಆಗಿಬಿಟ್ರೆ ಬೇಸಿಕ್ ಇದೆ. ನಾಳೆ ಪಾಠ ಪ್ರವಚನ ಮಾಡಬೇಕಾದ್ರೆ ಏನು ಬೇಕು ನಿಮಗೆ, ಫಸ್ಟು ಜನ ಇರಬೇಕು. ಜನನೇ ಇಲ್ಲ. ಅವ್ರು ಸಿಗೋರು ಹೈಯರ್ ಲೆವೆಲ್ಸ್, ಲೋಯರ್ ಲೆವೆಲ್ಸಲ್ಲೇ ಸಿಗೋದು. ಲೋಯರ್ ಲೆವೆಲ್ ಇಗ್ನೋರ್ ಮಾಡಿಬಿಟ್ರೆ ನಿಮಗೇನು ಸಿಗೋದೇ ಇಲ್ಲ. ನಾಳೆ ಅಲ್ಲಿ ನಮ್ಮಲ್ಲಿ ವ್ಯವಸ್ಥೆ ಕೆಟ್ಟೋಗ್ಬಿಟ್ಟಿದೆ. ಆ ವ್ಯವಸ್ಥೆ ಸರಿ ಮಾಡಿಕೊಳ್ಳೋದು ಹೋದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಮತ್ತೇನು ಹೇಳಿದ್ದೇನು, ಪ್ರಮೇಯ ಗ್ರಂಥ ಓದೋದಿಲ್ಲ. ಅರ್ಥ ಆಯ್ತಾ ನಿಮಗೆ. ಪ್ರಮೇಯ ಗ್ರಂಥಗಳು ಓದೋದಿಲ್ಲ, ಆದ್ದರಿಂದ ಅವರಿಗೆ ಬರೋದೇ ಇಲ್ಲ. ತಾರತಮ್ಯ ಹೇಳಿ ನೋಡೋಣಂತೆ. ತುಂಬ ಜನ ತಾರತಮ್ಯ ಹೇಳೋಕ್ಕೆ ಬರೋದಿಲ್ಲ. ಫಸ್ಟ್ 3-4 ಹೇಳ್ತಾರೆ ಅಷ್ಟೇ, ಆಮೇಲೆ ಬಿಟ್ಟೋಗ್ಬಿಡೋದು, ಗೊತ್ತಾಗೋದೇ. ಪಿತೃ ಯಾವುದಕ್ಕ, ಹೌದು ಕೊಡಬೇಕು. ಸೂರ್ಯೋದಯ ಆದಮೇಲೆ ಕೊಡು. ಅಲ್ಲಿ ಅರುಣೋದಯ ಆದರೂ ಸಾಕು, ಅರುಣೋದಯ ಆದ್ರೂ ಕೊಡ್ಬೋದು. ಯಾಕೆ ಮುಂದೆ ಅನ್ಯಕೈ ಇದೆ, ಅದಕ್ಕೋಸ್ಕರ ಅದು ಮುಂದೆ ಸಂಧ್ಯಾವನೆ ಕೂಡ ಮಾಡೋಂಗಿಲ್ಲ, ಆಮೇಲೆ ಮಾಡಬೇಕು ಸಂಧ್ಯಾವನೆ ಎಲ್ಲ. ಅದರಿಂದ ಬೇಗ ಮಾಡ್ಬೋದು. ಇತಿ ವಚನಂ ತಿರಸಹಿತ ಅರ್ಪಣ ವಿಷಯ ಎಸ್ತರ್ಪಯತಿ ತಾನ್ ಪ್ರಾತಸ್. ಇದೆಲ್ಲ ಶ್ರೀನಿವಾಸ ತೀರ್ಥರು ಯಾರೋ ದೊಡ್ಡ ಸುಧಾಕ್ ಟಿಪ್ಪಣಿ ಬರೆದವರು, ಇದಕ್ಕೂ ಬರೀತಾ ಇದ್ದಾರೆ, ಗೊತ್ತಾಯ್ತಾ. ಇದು ಏನಾಗಿದೆ ಗೊತ್ತಾ, ಇವತ್ತು ತುಂಬ ವಿದ್ಯಾಪೀಠರು ಸದಾಚಾರದಲ್ಲಿ ಪಾಠ ಕೂಡ ಆಗೋದಿಲ್ಲ. ಅಂದರೆ ಮೂಲ ವ್ಯಾಖ್ಯಾನ ಬೇಡ, ಮೂಲ ಕೂಡ ಆಗೋದಿಲ್ಲ ಅಂದಮೇಲೆ ಅವ್ರಿಗೇನು ಗೊತ್ತಾಗೋ ಚಾನ್ಸ್ ಇದೆ. ಏನು ಕೃಷ್ಣಾವೃತ ಮಹಾಣವ ಪಾಠ ಆಗೋದಿಲ್ಲ. ಆದ್ದರಿಂದ ಅವರಿಗೆ ದೀಕ್ಷೆನೂ ಬರೋದಿಲ್ಲ, ಆಚಾರನೂ ಗೊತ್ತಾಗುತ್ತೆ. ಇದು ಎಂಟ್ರಿ ಇಂಟು ಆಚಾರ ಸಿಗಬೇಕು, ಇಲ್ಲಿಂದ ಶುರುವಾಗೋದು. ಇದೇನು ತುಂಬ ದಿವಸದ ಕೆಲಸ ಅಲ್ಲ. ಅರ್ಧ ಗಂಟೆ ಯಾವಾಗ ಹೇಳೋದ್ರೆ ಕಡಿಮೆ ಆಗುತ್ತೆ ಅಷ್ಟೇ. ಪಟ್ಟ ಕೂತ್ಕೊಂಡ್ರೆ ಎಷ್ಟು ದಿವಸ ಬೇಕು ನಿಮಗೆ, ಒಂದು ದಿವಸದಲ್ಲಿ ಮುಗಿಸ್ಬೋದು. ಪಟ್ಟ ಇಡೀ ಒಂದು ದಿವಸ ಫುಲ್ ಹೋಲ್ ಡೇ ವರ್ಕ್ಶಾಪ್ ಇದ್ದಾಗ ಮಾಡಿಬಿಟ್ರೆ ಒಂದು ದಿವಸಕ್ಕೆ ಫಸ್ಟ್ ಕ್ಲಾಸಾಗಿ ತಯಾರಾಗಿಬಿಡುತ್ತೆ. ಅದನ್ನು ಇಗ್ನೋರ್ ಮಾಡಿ ನೀವೇ ಹೇಳ್ಕೊಂಡು ಕೊನೆಗೆ ಹೋಗಿಬಿಡುತ್ತೆ ಅಷ್ಟೇ. ಯಸ್ತರ್ಪಯತಿ ತಾನ್ ಪ್ರಾತಃ ಶ್ರಾದ್ದಂ ಕೃತ್ವಾ ಪರೇಹನಿ ಪಿತರಸ್ತೇನ ತೃಪ್ಯಂತಿ ನ ಚೇತ್ ಕುಪ್ಯಂತಿ ವೈಭೃಶಂ ನಿಷಿದ್ಧೇ ಪಿದಿನೇ ಕುರ್ಯಾತ್ ತಿಲಯುಕ್ತಂತು ತರ್ಪಣಂ ಅಮೃತಂತು ಭವೇತ್ ಪ್ರಾತಃ ಮಧ್ಯಾಹ್ನೆ ಕ್ಷೀರವದ್ ಭವೇತ್.
ಅಪರಾಹ್ಣೇ ಭವೇತ್ತೋಯಂ ಸಾಯಾಹ್ನೇ ರುಧಿರಂ ಭವೇತ್ ಶ್ರಾದ್ದಾಂಗತರ್ಪಣಂ ಹೇತತ್ ಮಧ್ಯಾಹ್ನೇ ನಿತ್ಯತರ್ಪಣಂ ಸಂಕೋಚೆ ತೀರ್ಥಲಾಭೇ ವಾ ಪ್ರಾತರಪ್ಯಾಚರೇತ್ ತತ್ ದಿವೋದಿತಾನಿ ಕರ್ಮಾಣಿ ಪ್ರಮಾದಾದಕೃತಾನಿ ಚೇತ್ ಶರ್ವರ್ಯ ಪ್ರಥಮೇ ಯಾಮೇ ದಿವಾವತ್ ಕರ್ಮ ಪಾರಯೇತ್ ಬ್ರಹ್ಮಯಜ್ಞಂಚ ಸೌರಂಚ ನ ಕುರ್ಯಾತ್ ತಿಲತರ್ಪಣಂ ಇತಿ ವರಾಹೇ. ಇದು ವರಾಹ ಪುರಾಣದ ಮಾತೀಗ. ಪುರಾಣದ ಮಾತು ಬೇರೆ ಶ್ರುತಿಕಾರರ ಮೇಲೆ ಹೋಗುತ್ತೆ, ವೇದವ್ಯಾಸರ ಮಾತುಗಳು. ಯಸ್ತರ್ಪಯತಿ ತಾನ್ ಪ್ರಾತಃ ಶ್ರಾದ್ದಂ ಕೃತ್ವಾ ಪರೇಹನಿ. ಶ್ರಾದ್ದ ಮಾಡಿ ಮರುದಿವಸ ತರ್ಪಣ ಕೊಡ್ತಾರಲ್ಲ, ಅದು ಭಾರಿ ಶ್ರೇಷ್ಠ. ಪಿತರಸ್ತೇನ ತೃಪ್ಯಂತಿ ನಚೇತ್ ಕುಪ್ಯಂತಿ ವೈಭೃಶ್ಯಂ. ಪಿತೃರು ಭಾರಿ ಸಂತೋಷ ಪಡ್ತಾರೆ, ಇಲ್ಲಿ ಹೋದರೆ ಕೋಪಗೊಳ್ಳುತ್ತಾರೆ. ನಿಷಿದ್ಧೇಪಿ ದಿನೇ ಕುರಿಯಾತ್ ತಿಲಯುಕ್ತಂತು ತರ್ಪಣಂ. ನೋಡಿ, ಇಂಥ ದಿವಸ ತರ್ಪಣ ಕೊಡಬಾರ್ದು ಅಂತ ಹೇಳಿಬಿಟ್ಟು ಇದನ್ನು ಮಾತ್ರ ನಿಷಿದ್ಧ ದಿವಸದಲ್ಲೂ ಕೊಡ್ಬೋದು ತಿಲತರ್ಪಣನ, ಎಕ್ಸೆಪ್ಷನ್ ಇದು. ಅಮೃತಂತು ಭವೇತ್ ಪ್ರಾತಃ. ಅದು ಮರುದಿವಸ ಬೆಳಿಗ್ಗೆ ಕೊಟ್ಟರೆ ಅದು ಅಮೃತ ಕೊಟ್ಟಷ್ಟು ಪುಣ್ಯ, ಪಿತೃಗಳಿಗೆ ಅಷ್ಟು ಖುಷಿಯಾಗುತ್ತಂತೆ. ಮಧ್ಯಾಹ್ನೇ ಕ್ಷೀರವದ್ ಭವೇತ್. ಮಧ್ಯಾಹ್ನ ಕೊಟ್ಟರೆ ಹಾಲು ಕೊಟ್ಟಾಗುತ್ತೆ. ಆಮೇಲೆ ಅಪರಾಹ್ಣೇ ಭವೇತ್ ತೋಯಂ. ಅಪರಾಹ್ನ ಮಧ್ಯಾಹ್ನದ ಮೇಲೆ ಕೊಟ್ಟರೆ ಏನಾಗುತ್ತೆ, ಬರೀ ನೀರು ಕೊಟ್ಟಾಗುತ್ತೆ. ಸಾಯಾಹ್ನೇ ರುಧಿರಂ ಭವೇತ್. ಸಾಯಂಕಾಲ ಕೊಟ್ಬಿಟ್ರೆ ರಕ್ತ ಕೊಟ್ಟಷ್ಟು ಪಾಪ ಬರುತ್ತೆ, ಕ್ವಾಲಿಟಿ ಡೌನ್ ಆಗುತ್ತೆ ಅಂತ. ಬಿಸಿ ಕಾಫಿಗೂ ಬಾರಿದ ಕಾಫಿಗೂ ವ್ಯತ್ಯಾಸ ಗೊತ್ತಾಗುತ್ತಲ್ಲ, ಚೆಲ್ಲಿ ಬಿಡ್ತಾನೆ, ಸಿಟ್ಟು ಬಂದುಬಿಡುತ್ತಾನೆ. ಆ ಥರ ಆ ರೀತಿ ಕೊಡಬೇಕು. ಇವನು ಎಕ್ಸ್ಪೆಕ್ಟ್ ಮಾಡಿ, ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಈ ರೀತಿಯೇ ಕೊಡಬೇಕು. ಹೌದು, ಆ ಶ್ರಾದ್ದ ಮಾಡೋದು ತರ್ಪಣದ ಬಗ್ಗೆ ಹೇಳ್ತಾ ಇದ್ದಾರೆ. ಮರುದಿವ್ಸ ತರ್ಪಣ ಕೊಡಬೇಕಾದ್ರೆ ಬೆಳಿಗ್ಗೆ ಕೊಡಿ, ಮರುದಿವ್ಸದ್ದು ಗೊತ್ತಾಯ್ತು. ಮರುದಿವ್ಸದ ಯಾವುದೋ ಕಾರಣಕ್ಕೆ ಲೇಟಾಗಿ ಕೊಟ್ಟರೆ ತಪ್ಪಾಗುತ್ತೆ ಅಂತ ಅರ್ಥ. ಪರಾಹಿಣಿ ಬೆಳಿಗ್ಗೆನೇ. ಹೌದು, ಅದೇ ಹೇಳಿದ್ದು. ಅದಕ್ಕೆ ಇಷ್ಟೊತ್ತು ಹೇಳಿದ್ನಲ್ಲ, ಅದಕ್ಕೇನೆ ಕಟ್ ಮಾಡ್ಕೊಂಬಿಟ್ಟಿದ್ದೆ. ಆಚಾರ ಬೈದ್ಬಿಟ್ರ. ಹಾಂ, ತರ್ಪಣ ತಿಲತರ್ಪಣ ಕೊಡಬೇಕು ಬೆಳಿಗ್ಗೆ. ಹೌದು, ಅದು ಮತ್ತೆ ಸ್ನಾನ ಮಾಡಬೇಕು. ಎಲ್ಲರಲ್ಲ, ಪಿತೃಶ್ರಾದ್ದ ಮಾಡೋರು ಮಾತ್ರ ಪಿತೃಶ್ರಾದ್ದಕ್ಕೆ. ಅಪರಾಹ್ಣೇ ಭವೇತ್ತೋಯಂ ಶ್ರಾದ್ದಾಂಗ ತರ್ಪಣಂ ಹೇತತ್ ಮಧ್ಯಾಹ್ನೇ ದಿತ್ತ ತರ್ಪಣ. ಇದು ಶ್ರಾದ್ದಾಂಗ ತರ್ಪಣ. ಇದು ಅದಕ್ಕೆ ಡೌಟ್ ಪರವಾಗಿ ಬ್ರಹ್ಮಯಜ್ಞ ಮಧ್ಯಾಹ್ನ ಮಾಡೋದಿದ್ದೇ ಇರುತ್ತೆ. ಶ್ರಾದ್ದಾಂಗ ತರ್ಪಣದ ಬಗ್ಗೆ ಹೇಳಿದ್ದು. ಸಂಕೋಚೆ ತೀರ್ಥಲಾಭೇವ ಪ್ರಾತರಪ್ಯಾಚರೆತ್ತು ತತ್ ದಿವೋದಿತಾನಿ ಕರ್ಮಾಣಿ ಪ್ರಮಾದಾದ ಕೃತಾನಿ ಚೇತ್. ಹಗಲು ಮಾಡಬೇಕಾದ ಕರ್ಮಗಳನ್ನು ಯಾವುದೋ ಕಾರಣದಿಂದ ಹಗಲು ಮಾಡಲಿಕ್ಕಾಗದೆ ಹೋದರೆ ಶರ್ವರ್ಯ ಪ್ರಥಮೇ ಯಾಮೇ, ರಾತ್ರಿ ಮೊದಲ ಯಾಮದಲ್ಲಿ ಮಾಡಬಹುದು. ಗೊತ್ತಾಯ್ತಾ? ಮಧ್ಯಾಹ್ನ ಎಲ್ಲ ಬಸ್ಸಲ್ಲಿದ್ದ ಟ್ರೈನ್ನಲ್ಲಿದ್ದ ಮಾಡಲಿಕ್ಕಾಗಲಿಲ್ಲ, ಯಾವಾಗ ಮಾಡ್ಬೋದು ಅದನ್ನು? ಮೊದಲ ಯಾಮ, ಬಿಫೋರ್ 3 hours ಇಮಿಡಿಯೇಟ್ಲಿ ಆಫ್ಟರ್ ಸನ್ಸೆಟ್. ಪ್ರಥಮ ಯಾಮ 7 ಗಂಟೆ ಸನ್ಸೆಟ್ ಆದರೆ 10 ಗಂಟೆವರೆಗೆ ಟೈಮ್ ಇರುತ್ತೆ. 6 ಗಂಟೆಗಾರ 9 ಗಂಟೆವರೆಗೂ ಪ್ರಥಮ ಯಾಮದಲ್ಲಿ ಮಾಡಬಹುದು. ಅದೇ ರೀತಿ ಬೆಳಗಿನ ಸಂಧ್ಯಾವನೆ ಲೇಟ್ ಆಯಿತು, ಅಲ್ಲಿ ಸೋಪ್ ಇದೆ. ಹಗಲು ಪ್ರಮಾದಾದಿಗಳಿಂದ ಬಿಟ್ಟು ಹೋಗಿದ್ದಾರೆ. ಪ್ರಮಾದ ಬಿಟ್ಟು ಮಧ್ಯಾಹ್ನ ಸಂಧ್ಯಾವನೆ ಮಾಡಬೇಕು. ಸುಮಾರು ಜನಕ್ಕೆ ಮಾಡ್ಲಿಕ್ಕಾಗೋದಿಲ್ಲ, ಬೆಳಿಗ್ಗೆ ಬೇಗ ಹೋಗ್ತಾರೆ, ಮಾಡ್ಲಿಕ್ಕಾಗೋದಿಲ್ಲ. ಆದರೆ ಸಾಯಂಕಾಲ ಸಂಧ್ಯಾವನೆ ಮಾಡ್ಬೋದು. ಅದು ಕೊನೆಗೆ ಏನೋ ಬಿಟ್ಟರು. ಅದನ್ನೊಂದು ಆಪ್ಷನ್ ಹೇಳದೆ ಹೋಗಿದ್ದರಿಂದ ಬಿಟ್ಟು ಹೋಗ್ಬಿಡ್ತು. ಎಲ್ಲಿ ಮಾಡ್ಲಿಕ್ಕಾಗೋದಿಲ್ಲ, ಇಮಿಡಿಯೇಟ್ಲಿ ಶಾಸ್ತ್ರ ಏನು ಮಾಡಿರುತ್ತೊಂದು ಚಾನ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಮಾಡಿ ಅಂತ ಕೊಟ್ಟಿರ್ತಾರೆ. ಆ ಭಾಗನ ಇಗ್ನೋರ್ ಮಾಡಿಬಿಟ್ರೆ ಬಿಟ್ಟೇ ಹೋಗಿಬಿಡುತ್ತೆ ಮನೆ. ಆ ರೀತಿ ತುಂಬ 99% ಮಧ್ಯಾಹ್ನ ಏನಾಗಿಬಿಟ್ಟಿದೆ. ಅದು ಒಂದು ಸಂಧ್ಯಾ ರಾತ್ರಿ ಕೂಡ ಬಿಟ್ಟು ಹೋಗಿದೆ, ಉಳಿದಿದ್ದು ಒಂದೇ. ಅದು ಮಾಡೋರಿಗೆ ಉಳಿದು ಅದು ಹೋದವರೇ ಇತ್ತು ಬೇಕಾಷ್ಟು ಜನ. ಹಾಂ, ಯಾವುದು ಅಂದರೆ ಬರೋದಿಲ್ಲ. ಅದೇ ಕೆಲವರು ಇದ್ದಾರೆ, ಹೇಳಿದ್ನಲ್ಲ, ಪ್ರಾತಃ ಮಾಧ್ಯಾಹ್ನಿಕ ಸಾಯಂ ಸಂಧ್ಯಾ ಒಂದನ್ನು ಕಲಿಕೆ, ಆ ರೀತಿ ಮಾಡೋರಿದ್ದಾರೆ. ಆ ರೀತಿ ಕೇಳೋರಿದ್ದಾರೆ, ಬಂದುಬಿಟ್ಟು ಮಾಡ್ಬೋದು, ಅವಶ್ಯ ಮಾಡ್ಬೋದು. ಪ್ರಾತಃ ಸಾಯ ಮಾಧ್ಯಾಹ್ನಿಕ ಭೋಜನ ಏಕ ಮಾಡಿರೋಣಂತೆ. ಅದಾಗೋದಿಲ್ಲ, ಅದಾಗಲೇ ಆಗ್ಬೋದು. ನೀವು ಆ ರೀತಿ ಮಾಡ್ಲಿಕ್ಕೆ ಬರುತ್ತಾಗ ಅದ್ಯಾಕೆ ಆಗೋದಿಲ್ಲ ಅಂದರೆ ಇದು ಆಗೋದಿಲ್ಲ ಅಷ್ಟೇ. ಅವರಿಗೆ ಆ ಟೈಮ್ಗೆ ಕೊಡಬೇಕು, ಮಧ್ಯೆ ಕೊಡೋಕ್ಕೆ ಹೇಗೆ ಬರುತ್ತೆ ಇವರಿಗೆ? ಆಪತ್ಕಾಲ ಬೇರೆಯವ್ರಿಗೆ ಹೋಗ್ತಾರೆ, ಅದು ತಪ್ಪಲ್ಲ. ಆಪತ್ಕಾಲದ ವಿಷಯ ಯಾವಾಗಲೂ ಜನರಲೈಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಆಪತ್ಕಾಲಕ್ಕಷ್ಟೇ, ಬೇರೆ ಕಾಲಕ್ಕೆ ಉಪಯೋಗಿಸ್ಬಾರ್ದು. ಇತಿ ವಾರಾಹೇ. ಆಮೇಲೆ ವಿಮೋಕ ಶ್ರಾದ್ಧೆ ಪರೇಹನಿ ತರ್ಪಣಂ. ಪರೋ ಆಗಿಬಿಟ್ಟಿದೆ. ಪರೇಹನಿ ತಿರತರ್ಪಣಂ ಪ್ರತಿಷಿದ್ಧಂ ಕ್ಷೀರಸ್ವಾಮಿನಿ ಬಂಧೆ ನಾರದೀಯೇ. ಇನ್ನೊಂದು ಬೇರೆ ಇದೆ, ವಿಮುಖ ಅಂತ ಮಾಡ್ಕೋತಾರೆ. ವಿಮುಖ ಆ ಕೇಸನ್ನು ಹೇಳ್ತಾರೆ. ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ನಾಳೆ ಪಾಠ ಇರೋದಿಲ್ಲ, ಪಾಠ್ಯ ನಾಡಿದ್ದು ಬೆಳಿಗ್ಗೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ ಆನಂದತಿ.